ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳ ಹತ್ತಿರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಡಿ ನಡೆಯುತ್ತಿರುವ ಜೆಜೆಎಂ ಯೋಜನೆಯ ಮನೆ ಮನೆಗೆ ನೀರು ಕಾಮಗಾರಿ ಗಂಭೀರ ಆರೋಪಗಳಿಗೆ ಕಾರಣವಾಗಿದೆ. ನೂರಾರು ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿಯನ್ನು ಮೇಗಾ ಕಂಪನಿ ನಿರ್ವಹಿಸ್ತಾ ಇದ್ದು, ಎಸ್ಟಿಮೇಟ್ ಹಾಗೂ ತಾಂತ್ರಿಕ ಮಾನದಂಡಗಳನ್ನು ಪಾಲಿಸದೆ ಕಳಪೆ ರೀತಿಯಲ್ಲಿ ಕೆಲಸ ನಡೆಸುತ್ತಿದೆ ಎಂಬ ಆರೋಪಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ರಾಜ್ಯ ಹೆದ್ದಾರಿ 155 ಮುಖ್ಯ ರಸ್ತೆಯ ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪ್ಲೈನ್ ಗಳನ್ನು ಅಕ್ರಮವಾಗಿ ಹಾಕಲಾಗ್ತಾ ಇದ್ದು, ಭವಿಷ್ಯದಲ್ಲಿ ಹೆದ್ದಾರಿ ಅಗಲೀಕರಣವಾದರೆ ಈ ಪೈಪ್ಗಳು ರಸ್ತೆ ಒಳಭಾಗಕ್ಕೆ ಬರುವ ಸಾಧ್ಯತೆ ಇದೆ. ಇಷ್ಟೆಲ್ಲ ತಿಳಿದಿದ್ದರೂ ಗುತ್ತಿಗೆದಾರರು ರಾತ್ರೋರಾತ್ರಿ ಕಳಪೆ ಕಾಮಗಾರಿ ನಡೆಸ್ತಾ ಇದ್ದು, ಇದನ್ನು ನೋಡುತ್ತಾ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಮುಖಂಡ ಜುಮ್ಮಣ್ಣ ಗುಡಿಮನಿ ಒತ್ತಾಯಿಸಿದ್ದು, ಈ ಸಂಬಂಧ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ದೂರು ದಾಖಲಿಸುವಂತೆ ಪತ್ರ ಬರೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶೆಟ್ಟಾಳ ಗ್ರಾಮದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಇಲಾಖೆ ವತಿಯಿಂದ ಲೇಗಿ ಇಂಜಿನಿಯರ್ಸ್ ಕಂಪನಿಯವರು ಏನು ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿದ್ದು, ಘನ ಸರ್ಕಾರ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಉಪಯೋಗಕ್ಕಾಗಿ ಕಾಮಗಾರಿಯನ್ನು ಜಾರಿಗೆ ತಂದರೆ, ಆದರೆ ಭ್ರಷ್ಟ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾಮಗಾರಿಯನ್ನು ಕಳಪೆ ಮಾಡಲು ಮುಂದಾಗಿದ್ದಾರೆ. ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾವುಗಳು ಸ್ಥಳ ಪರಿಶೀಲನೆ ಮಾಡಿ ಏನು ಕಳಪೆ ಕಾಮಗಾರಿ ಮಾಡುತ್ತಿರುವ ಮೇಗಾ ಕಂಪನಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ತಾವು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸುಮಾರು ಇಲ್ಲಿ ತಾವು ನೋಡಬಹುದು, ಬಲಶೆಟ್ಟಾಳ ಟು ನಾರಾಯಣಪುರ ಟು ಹುಣಸಗಿ ಸಂಪರ್ಕಿಸುವ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ 155 ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪ್ ಹಾಕಿದ್ದಾರೆ. ಈ ರಸ್ತೆ ಮುಂದಿನ ದಿನಗಳಲ್ಲಿ ಅಗಲೀಕರಣ ಆಗುತ್ತದೆ. ಆದ ಸಮಯದಲ್ಲಿ ಏನು ಕುಡಿಯುವ ನೀರಿನ ಪೈಪ್ ಇದೆಯಲ್ಲ, ಇದು ರಸ್ತೆ ಮಧ್ಯಭಾಗದಲ್ಲಿ ಆಗ್ತದ. ಆ ಟೈಮಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಹೋಗುವಂತ ಸಂದರ್ಭ ಇರ್ತದ. ಸುಮಾರು ಹುಣಸಗಿ, ಕೆಂಬಾವಿ, ಕಕ್ಕೇರ, ಹುಣಸಗಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿನ ಪೈಪ್ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ಈ ಪೈಪ್ ಏನಾದರೂ ಒಡೆದು ಹೋಗಿದ್ದಲ್ಲಿ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಒಂದು ಹಾಹಾಕಾರ ಎದ್ದೇಳ್ತದ. ಅದಕ್ಕೆ ಏನು ಅಧಿಕಾರಿಗಳು ರಾತ್ರೋರಾತ್ರಿ ಏನು ರಸ್ತೆ ಮಧ್ಯದಲ್ಲಿ ಹಾಕಿದ ಪೈಪ್ ಅನ್ನು ತೆರವುಗೊಳಿಸಿ ಏನು ಅಗ್ರಿಮೆಂಟ್ ಪ್ರಕಾರ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಿಂದ ಇಷ್ಟು ಮೀಟರ್ ಹಂತದಲ್ಲಿ ದೂರ ಹಾಕ್ಬೇಕಂತ ಟೆಂಡರ್ ನಿಯಮಾವಳಿ ಇರ್ತದ. ಅದೆಲ್ಲವನ್ನು ಈ ಕಂಪನಿಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯತನದಿಂದ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಹಾಕಿರ್ತಾರ. ದಯವಿಟ್ಟು ತಾವು ಕೂಡ ವೀಕ್ಷಣೆ ಮಾಡಬಹುದು. ಇಲ್ಲಿ ರಸ್ತೆ ಪಕ್ಕದಲ್ಲೇ ಹಾಕಿರ್ತಾರೆ. ಇದು ಏನಾದರೂ ರಸ್ತೆ ಅಗಲೀಕರಣ ಆಗಿದ್ದಲ್ಲಿ ಪೈಪ್ ಒಡೆದೋಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದ. ಆದ್ದರಿಂದ ಮಾನ್ಯ ಪ್ರಿಯಾಂಕರಿಗೆ ಸಾಹೇಬರು ಕರ್ನಾಟಕ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಇವರು ಕೂಡ ತಾವು ಈ ಸುದ್ದಿಯನ್ನು ನೋಡ್ಲೇಬೇಕು. ಯಾಕಂದ್ರೆ ತಮ್ಮ ಘನ ಸರ್ಕಾರದ ಒಂದು ಜನ ಕಾಳಜಿ ಯೋಜನೆ ಇದಾಗಿದ್ದು, ಇಲ್ಲಿನ ಒಂದು ಕಂಪನಿಯ ಗುತ್ತಿಗೆದಾರ ನಿರ್ಲಕ್ಷ್ಯ ಮತ್ತು ಅಧಿಕಾರಿ ನಿರ್ಲಕ್ಷ್ಯದಿಂದ ಒಂದು ಸಾವಿರಾರು ಕೋಟಿ ವೆಚ್ಚದ ಕಾಮಗಾರಿ ಹಳ್ಳ ಇಡುವಂತ ಪರಿಸ್ಥಿತಿ ಇದಾಗಿರ್ತದ. ಅದಕ್ಕಾಗಿ ತಾವುಗಳು ಕೂಡ ನಮ್ಮ ಈ ಒಂದು ವರದಿಗೆ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ತಾವು ಸ್ಪಂದಿಸಿ ಮತ್ತೆ ಈ ಕಳಪೆ ಕಾಮಗಾರಿ ಬಿಲ್ ಅನ್ನು ತಡೆ ಹಿಡಿಯಬೇಕು ಮತ್ತು ಹಾಗೂ ಈ ಗುತ್ತಿಗೆದಾರರು ಮತ್ತು ಹಾಗೂ ಇಂಜಿನಿಯರ್ಗಳ ಮೇಲೆ ಕೃತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು ದುರದೃಷ್ಟ ಸಂಗತಿ ಅಂದ್ರೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿರ್ತದ. ಆದರೆ ನಮ್ಮ ಯಾದಗಿರಿ ಜಿಲ್ಲೆಯ ಯಾವ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ಇನ್ನುವರೆಗೆ ಕೂಡ ಒಂದು ದಿನ ಆದ್ರೂ ಕೂಡ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿರೋದಲ್ಲ. ಇದು ಒಂದು ನಮ್ಮ ಜಿಲ್ಲೆಯ ಒಂದು ದುಸ್ಥಿತಿ ಅಂತ ಹೇಳಕ ನಾ ಇಷ್ಟೊಂದು ಬಹಳ ಒಂದು ವಿಷಾದನೆ ವ್ಯಕ್ತಪಡಿಸಬೇಕಾಗ್ತದ. ಆದ್ದರಿಂದ ಕೂಡಲೇ ಮಾನ್ಯ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಲಿ ಹಾಗೂ ಸಂಬಂಧಪಟ್ಟ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಈ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಈ ಕಳಪೆ ಕಾಮಗಾರಿಗೆ ತಡೆ ಹಿಡಿದು ಈ ಕಾಮಗಾರಿ ಬಿಲ್ ಅನ್ನು ತಡೆ ಹಿಡಿದು ಉತ್ತಮ ಕಾಮಗಾರಿ ಮಾಡಲು ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಒಂದು ವೇಳೆ ತಾವುಗಳು ನಮ್ಮ ಈ ಮನೆಗೆ ಸ್ಪಂದಿಸುತ್ತಿದ್ದಲ್ಲಿ ಏನು ನಮ್ಮ ಒಂದು ತಾಲೂಕು ಎಲ್ಲ ಜನಸಾಮಾನ್ಯರಿಂದ ಸೇರಿ ಏನು ಈ ಕಳಪೆ ಕಾಮಗಾರಿ ವಿರುದ್ಧ ಏನು ಹುಣಸಗಿಯಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟ ಮಾಡಲು ಆಗ್ಬೇಕಂತ ಹೇಳಿ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ನನ್ನ ಮನವಿಯನ್ನು ಇದು ಮಾಡ್ತೇನೆ. ಜುಮ್ಮಣ್ಣ ಗುಡಿಮನಿ, ಅಂಬೇಡ್ಕರ್ ಸ್ವಾಮಿ ಸೇನೆ ಜಿಲ್ಲಾಧ್ಯಕ್ಷರು. ಜನರ ತೆರಿಗೆ ಹಣದಿಂದ ನಡೆಯುತ್ತಿರುವ ಕಾಮಗಾರಿ ಜನತೆಗೆ ನಿಜಕ್ಕೂ ಉಪಯುಕ್ತವಾಗಬೇಕಾದರೆ ತಕ್ಷಣವೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ಜುಮ್ಮಣ್ಣ ಗುಡಿಮನಿ.